ಡಿಕೆ ಶಿವಕುಮಾರ್ ಅವರ ಹೇಳಿಕೆಯ ವಿರುದ್ಧ ಬಿಜೆಪಿ ನಾಯಕರು ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ವಿಷಯವಾಗಿ ಸಚಿವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುವ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿರ್ಣಯವೇ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್. ಸಂವಿಧಾನ ಬದಲಾವಣೆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತ ಸಚಿವ ಮಹದೇವಪ್ಪ ಅವರು ಪ್ರಶ್ನೆ ಎತ್ತಿದ್ದಾರೆ. ಸಂವಿಧಾನದ ರಕ್ಷಣೆಗೂ ಕಾಂಗ್ರೆಸ್ಗೂ ಒಂದು ಬದ್ಧತೆ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರ ಸಂವಿಧಾನ ಬದಲಾವಣೆ ಹೇಳಿಕೆಯ ವಿಷಯವಾಗಿ ಬಿಜೆಪಿಗರು ಮುಗಿಬಿದ್ದಿರೋದ್ರಿಂದ ಡಿಫೆಂಡ್ ಮಾಡಿಕೊಂಡಿದ್ದಾರೆ. ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದಿರಿ, ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತಾನೂ ನೀವೇ ಹೇಳಿದಿರಿ. ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರಗಳ ಸ್ಪಷ್ಟತೆ ಬಹಳ ಕ್ಲಿಯರ್ ಆಗಿ ಮಹದೇವಪ್ಪನವರು ಹೇಳಿದರು. ನಾವು ಸಂವಿಧಾನ ಬದ್ಧವಾಗಿರ್ತಕ್ಕಂಥವ್ರು, ನಾವು ಕಾರ್ಯಕ್ರಮನೇ ಕೊಟ್ವಿ, ಅದಕ್ಕೆ ಇಡೀ ದೇಶದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ನಾಯಕರುಗಳು ಅದರ ಬಗ್ಗೆ ಹೇಳಿಕೆಯನ್ನು ಅನೇಕ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಮಾವೇಶನೇ ಮಾಡಿದೋ ಬೆಳಗಾಂನಲ್ಲಿ. ಹಾಗಾಗಿ ನಾವು ಸಂವಿಧಾನದ ರಕ್ಷಣೆಗೆ ಮತ್ತು ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಇಲ್ಲ, ನಾನು ಅದನ್ನು ನೋಡಿಲ್ಲ, ಅವ್ರ ಹೇಳಿಕೆಯನ್ನು ನೋಡಿಲ್ಲ, ಬಟ್ ಅವರಿಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಹೇಳಿದ್ರೆ ನಾನಿನ್ನೂ ಗಮನಿಸಿಲ್ಲ. ಸಂವಿಧಾನದ ರಕ್ಷಣೆ ವಿಷಯವೇ ನಮ್ಮ ಕಾಂಗ್ರೆಸ್ನ ಹೋರಾಟ. ಜೈ ಬಾಪ್, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್. ಈ ಥರ ಕಾರ್ಯಕಾರಿ ಸಮಿತಿನ ಹೇಳಿರುವಾಗ where is the question? The Congress is committed to protect and promote Constitution and its obligations. Constitution ವಿಷಯದಲ್ಲಿ ನನ್ನ ಅಭಿಪ್ರಾಯ ನಿಮ್ಮ ಪ್ರತಿ ಬರುತ್ತೇನೆ. ಅದು ಹೇಳಿದ್ಮೇಲೆ ಆಯ್ತಲ್ಲ, ಅವ್ರು ಕೇಳ್ಕೊಳ್ಳಿ. ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ಪ್ರೊಟೆಕ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನಿರ್ಣಯಗಳನ್ನು ನೋಡಿದ್ದೀರಲ್ಲ. ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿ 100 ವರ್ಷದ ಹಿನ್ನೆಲೆ ಬೆಳಗಾವಿಯಲ್ಲಿ ಮಾಡಿದಾಗ ನಮ್ಮ ಸ್ಲೋಗನ್ನೇ ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್, ಜೈ ಬಾಪು. ನಾವು ಇನ್ನೆಲ್ಲಿ ಏನು ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ. ನೀವೇ ಹೇಳಿದರೆ ಬೇರೆ ಅರ್ಥದಲ್ಲಿ ಹೇಳಿ ಅಂತ. ನೀವೇ ಹೇಳಿದರೆ ಬೇರೆ ಅರ್ಥ ಇರುತ್ತೆ. ಇಟ್ಸ್ ಬೆಟರ್ ಯು ಶುಡ್ ಆಸ್ಕ್ ಹಿಮ್.